ವಾಲ್ಮೀಕಿ ಹಗರಣ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾರಣ ವಾಲ್ಮೀಕಿ ಹಗರಣ ಸಿಬಿಐಗೆ ಹಸ್ತಾಂತರವಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಹಿಂದೆ ಯಾರ ಮೇಲೆಲ್ಲ ಆರೋಪ ಕೇಳಿ ಬಂದಿತ್ತು, ಅದರಲ್ಲೂ ಪ್ರಮುಖವಾಗಿ ಮಾಜಿ ಸಚಿವ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ ಸಿಬಿಐ ಎಂಟ್ರಿಯಿಂದ ಶುರುವಾಗಬಹುದು ಅನ್ನೋ ನಿರೀಕ್ಷೆಗಳಿದೆ. ಒಂದ್ ಕಡೆ ಎಸ್ಐಟಿ ಕ್ಲೀನ್ ಚಿಟ್ ಕೊಟ್ರೆ ಈಗ ಸಿಬಿಐನಲ್ಲಿ ಲಾಕ್ ಆಗುವಂತ ಸಾಧ್ಯತೆಗಳು ಇದೆಯಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಇನ್ನು ಮಾಜಿ ಸಚಿವ ನಾಗೇಂದ್ರಗೆ ಇದೇ ವಾಲ್ಮೀಕಿ ಹಗರಣದಲ್ಲಿ ಮತ್ತೆ ಬಂಧನದ ಭೀತಿ ಎದುರಾಗಿದೆ. ಇನ್ನು ಶೀಘ್ರದಲ್ಲೇ ನಾಗೇಂದ್ರಗೆ ವಿಚಾರಣೆಗೆ ಸಿಬಿಐ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗಿದೆ. ನಾಗೇಂದ್ರ ಜೊತೆಯಲ್ಲಿ ನಿಗಮದ ಅಧ್ಯಕ್ಷ ದದ್ದಲ್ಗೂ ಕೂಡ ಟೆನ್ಷನ್ ಶುರುವಾಗಿದೆ. ದದ್ದಲ್ಗೂ ಅಷ್ಟೇ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆಸೋದಕ್ಕೆ ಸಿಬಿಐ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಇನ್ನು ವಿಚಾರಣೆಗೆ ಬರುವಂತೆ ಇದೇ ವಾರ ನೋಟಿಸ್ ಕೊಟ್ಟರೂ ಕೂಡ ಆಶ್ಚರ್ಯ ಇಲ್ಲ. ಎಲ್ಲಾ ರೀತಿಯ ತಯಾರಿಗಳು ಆಗ್ತಾ ಇದೆ. ಎಸ್ಐಟಿಯಿಂದ ಎಲ್ಲಾ ಸಾಕ್ಷ್ಯವನ್ನ ಸಿಬಿಐ ಸಂಗ್ರಹ ಮಾಡಿದೆ. ಇನ್ನು 88 ಕೋಟಿ ಅಕ್ರಮದ ಬೆನ್ನತ್ತಿದ್ದಾರೆ ಸಿಬಿಐ ಅಧಿಕಾರಿಗಳು. ಇನ್ನು ವಾಲ್ಮೀಕಿ ನಿಗಮದ ಶಿವಮೊಗ್ಗದ ಅಧೀಕ್ಷಕ ಸೂಸೈಡ್ ಮಾಡಿಕೊಂಡಿದ್ರು. ಚಂದ್ರಶೇಖರ್ ಪತ್ನಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೂ ಕೂಡ ಸಿಬಿಐ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನ ಮಾಡಿದ್ದಂದ್ರೆ ಅದು ವಾಲ್ಮೀಕಿ ಹಗರಣ. ಸಚಿವರೊಬ್ಬರ ರಾಜೀನಾಮೆಗೂ ಕಾರಣ ಆಯಿತು. ಈ ಕೇಸಲ್ಲಿ ಈಗ ಸಿಬಿಐ ಎಂಟ್ರಿ ಆಗಿರೋದ್ರಿಂದ ನಾಗೇಂದ್ರಗೆ ಮತ್ತೆ ಆರೋಪ ಯಾರ ಮೇಲೆಲ್ಲ ಕೇಳಿ ಬಂದಿತ್ತು, ಅವ್ರಿಗೆ ಯಾವ ತರ ಟೆನ್ಷನ್ ಶುರುವಾಗಿದೆ, ಯಾವಾಗ ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡುವಂತ ಸಾಧ್ಯತೆಗಳಿದೆ? ಶ್ರೀಮಿತಾ ಶೆಟ್ಟಿ, ನಿನ್ನೆ ಹೈಕೋರ್ಟ್ ಅಷ್ಟೇ ಒಂದು ಮಹತ್ವದ ಒಂದು ಆದೇಶವನ್ನು ಕೊಟ್ಟಿತ್ತು. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸಿಬಿಐಗೆ ವಹಿಸಿರುವಂಥದ್ದು ಎನ್ಬೋದು, ಮತ್ತು ಅದರ ಸಂಬಂಧಪಟ್ಟಂತೆ ಹಸ್ತಾಂತರದ ವಿಚಾರವಾಗಿ ಕೂಡ ಒಂದು ಆದೇಶ ಮಾಡಲಾಗಿತ್ತು. ಈಗ ಸಿಬಿಐ ಅಧಿಕಾರಿಗಳು ಈಗ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇದೇ ವಾರದಲ್ಲಿ ಅವರು ತನಿಖೆಯನ್ನು ಮಾಡಿಸುವಂಥ ನಿಟ್ಟಿನಲ್ಲಿ ಮತ್ತು ಅವರನ್ನು ವಿಚಾರಣೆ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ಮುಂದಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದರಲ್ಲಿ ಮಾಜಿ ಸಚಿವ ನಾಗೇಂದ್ರಗೂ ಕೂಡ ಈಗ ಬೆನ್ನು ಬಿಡದೆ ಈ ಒಂದು ವಾಲ್ಮೀಕಿ ಹಗರಣ ಕಾಡ್ತಾ ಇರುವಂಥದ್ದು. ಹಿಂದೆ ಅಷ್ಟೇ ಅಂದರೆ CID ಅವರಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ರು, ಅದು ಸರಿಯಾದ ರೀತಿಯಲ್ಲಿ ಅವರನ್ನು ವಿಚಾರಣೆ ಕೂಡ ಮಾಡಲಿಲ್ಲ. ಆನಂತರ ಈ ಒಂದು ಪ್ರಕರಣದಲ್ಲಿ ಸಿಬಿಐ ಅಧಿಕಾರಿಗಳು ಕೂಡ ಅಂದರೆ ಹಿಂದೆ ಕೂಡ ಯೂನಿಯನ್ ಬ್ಯಾಂಕ್ ಕೂಡ ಅದು ಹೈಕೋರ್ಟ್ ಮಟ್ಟದಲ್ಲಿ ಹೋಗಿತ್ತು ಸಿಬಿಐಗೆ ವಹಿಸಬೇಕು ಅಂತೇಳಿ. ಆದರೆ ಇದರಲ್ಲಿ ಬಿಜೆಪಿಯ ನಾಯಕರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ಅದನ್ನು ಈಗ ಹೈಕೋರ್ಟ್ ಪುರಸ್ಕರಿಸಿರುವಂಥದ್ದು. ಈಗ ಈ ಬಿ ನಾಗೇಂದ್ರ ಆಗಿರ್ಬೋದು ಮತ್ತು ದದ್ದಲ್ ಆಗಿರ್ಬೋದು ಅವರ ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಸಿಬಿಐ ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು. ಮತ್ತು ಅದರಲ್ಲಿ ಈಗ ಏನು ಒಂದು ಆತ್ಮಹತ್ಯೆ ಮಾಡಿಕೊಂಡಂತಹ ಚಂದ್ರಶೇಖರ್ ಅಂದರೆ ನಿಗಮದ ಅಧೀಕ್ಷಕ ಆಗಿರುವಂಥ ಸಂದರ್ಭದಲ್ಲಿ ಸುಮಾರು 87 ಕೋಟಿ ಹಗರಣ ಆಗಿದ್ವ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಇನ್ವೆಸ್ಟಿಗೇಷನ್ ಮಾಡಲಾಗಿತ್ತು. ಅದರಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಪಾತ್ರ ಇದೆ. ಮತ್ತು ಬೇನಾಮಿ ಅಕೌಂಟ್ಗಳ ಮೂಲಕ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಹೈದರಾಬಾದ್ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ ಮಾಡಿರುವಂಥದ್ದು. ಇದರಲ್ಲಿ ಹವಾಲಾ ಹಣ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು ಮತ್ತು ಕ್ಯಾಶ್ ಮುಖಾಂತರದಲ್ಲಿ ಹಣವನ್ನು ಪಡೆದಿರುವಂಥದ್ದು. ಅಲ್ಲಿ ಬ್ಯಾಂಕ್ ಸಬ್ ಕಾಂಟ್ಯಾಕ್ಟ್ ಒಂದು ಅಕೌಂಟ್ಗಳಿದೆ. ಆ ಅಕೌಂಟ್ಗಳ ಮೂಲಕವಾಗಿ ಬೇರೆ ತಮ್ಮ ಸ್ವಯಂ ಪ್ರೇರಿತವಾಗಿ ತಮ್ಮ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿರುವಂಥದ್ದು ಸಾಕಷ್ಟು ಇದರಲ್ಲಿ ಹಗರಣ ಆಗಿರುವಂಥದ್ದು ವಾಲ್ಮೀಕಿ ಹಗರಣದಲ್ಲಿ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ಈಗ ಸಿಬಿಐ ಎಂಟ್ರಿ ಆಗಿರುವಂಥದ್ದು. ಸಿಬಿಐ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ನಿಟ್ಟಿನಲ್ಲಿ ಅವರ ಪತ್ನಿಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವ ಮೂಲಕವಾಗಿ ಬಿ ನಾಗೇಂದ್ರ ಆಗಿರ್ಬೋದು, ದದ್ದಲ್ ಆಗಿರ್ಬೋದು ಮತ್ತು ಈ ಒಂದು ನಿಗಮದ ಅದರಲ್ಲಿ ಯಾರ್ಯಾರು ಭಾಗಿದಾರರಾಗಿದ್ದಾರೆ ಅವರೆಲ್ಲರ ಒಂದು ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಸಿಬಿಐ ಮುಂದಾಗಿದೆ. ಸದ್ಯ ಈ ವಿಚಾರಣೆ ಬಗ್ಗೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಅದೇ ಮೂಲಕವಾಗಿ ಸಿಬಿಐ ಅಧಿಕಾರಿಗಳು ಅವರ ವಿಚಾರಣೆ ಮೂಲಕ ಮತ್ತು ಯಾರ್ಯಾರು ನಾಗೇಂದ್ರ ಅವರ ಸಂಪರ್ಕದಲ್ಲಿದ್ದರು, ಯಾರು ಸೂಚನೆ ಮೇರೆಗೆ ಈ ಹಣ ಟ್ರಾನ್ಸಾಕ್ಷನ್ ಯಾರ್ಯಾರ ಮೂಲಕ ಹೋಗಿದೆ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಸಿಬಿಐ ಮುಂದಾಗಿದೆ. ಬಹುತೇಕವಾಗಿ ಇದೇ ವಾರದಲ್ಲಿ ಅವರ ವಿಚಾರಣಾ ಪ್ರಕ್ರಿಯೆಗಳಾಗಿರ್ಬೋದು ಮತ್ತು ತನಿಖಾ ಒಂದು ಪ್ರಕ್ರಿಯೆಗಳ ಪ್ರಾರಂಭ ಆಗುವಂಥ ಎಲ್ಲ ತಯಾರಿ ಆಗುತ್ತೆ ಅನ್ನೋ ಹೇಳಲಾಗ್ತಾ ಇರುವಂಥದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ.